ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಾ ಇರೋದು. ದೀಪಾವಳಿಯ ಮೊದಲನೇ ದಿನ ಅಂದರೆ 18ನೇ ತಾರೀಕು ಧನತ್ರಯೋದಶಿ ಇದೆ. ಆ ದಿನ ಮನೆಗೆ ಬೆಳ್ಳಿಯ ವಸ್ತುಗಳನ್ನು ತಗೊಂಡು ಬನ್ನಿ. ಹಾಗೆ ಅನಾರೋಗ್ಯದಂತ ಇರುವಂತಹವರಿಗೆ ಯಾವುದಾದರೂ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತದ್ದು ಮೆಡಿಕಲ್ ಕಿಟ್ಗಳನ್ನ ದಾನ ಮಾಡಿ ಒಳ್ಳೆಯದಾಗುತ್ತದೆ. ಎರಡನೇ ದಿನವಾದ ನರಕ ಚತುರ್ದಶಿಯ ದಿನ ನಿಮ್ಮ ಮನೆಯಲ್ಲಿ ದೀಪಗಳನ್ನು ಯಥೇಚ್ಛವಾಗಿ ಹಚ್ಚಿ ಅಂಧಕಾರದಿಂದ ಬೆಳಕಿನೆಡೆಗೆ ಸಾಗೋಣ ಎಲ್ಲರೂ. ಮೂರನೇ ದಿನ ಅಂದರೆ 21ನೇ ತಾರೀಕು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಕುಬೇರನನ್ನು ಆರಾಧನೆ ಮಾಡಿ ಹಾಗೂ ಮಹಾಲಕ್ಷ್ಮಿ ಮತ್ತು ಗಣಪತಿ ಕುಬೇರರ ಒಂದು ಪೋಟ್ಲಿಗಳನ್ನು ಮಾಡಿ ಇದರಲ್ಲಿ ನಾನು ಹೇಳಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಹಾಕಿ ಪೂಜೆಯನ್ನು ಮಾಡಿ ಒಳ್ಳೆಯದಾಗುತ್ತದೆ. ಹಾಗೆ 22ನೇ ತಾರೀಕು ಬಲಿಪಾಡ್ಯಮಿಯ ದಿನ. ಈ ದಿನವೂ ಕೂಡ ನಾವು ಗೋವರ್ಧನನ ಪೂಜೆ ಅಂದರೆ ಗೋಪೂಜೆಯನ್ನು ಮಾಡಿ ಹಾಗೂ ಗೋವರ್ಧನನ ಕೃಷ್ಣನ ಆರಾಧನೆಯನ್ನು ಮಾಡಿ ದೀಪಾವಳಿ ಹಬ್ಬವನ್ನು ಕೂಡ ಆಚರಣೆ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು.